ನನ್ನ ಮೆಂಟರ್, ನನಗಿಂತ ಮುಂಚೆ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದ, ನನಗೆ ಮಾರ್ಗದರ್ಶನವನ್ನು ನೀಡ್ತಾ ಬಂದಿರತಕ್ಕಂಥ ನನ್ನ ಹಿರಿಯರು ಮಾನ್ಯ ಪ್ರೊಫೆಸರ್ ಹೆಗ್ಗಡೆಯವರೇ. ಅದೇ ರೀತಿ ಮತ್ತೊಬ್ಬರು ನನಗಿಂತ ವಯಸ್ಸಿನಲ್ಲಿ ಬುದ್ಧಿಲಿ ಎಲ್ಲ ಜಾಸ್ತಿ ಇರ್ತಕ್ಕಂಥ ಅದೇ ಓಪನ್ ಯೂನಿವರ್ಸಿಟಿನಲ್ಲಿ ಕೆಲಸವನ್ನು ಮಾಡಿ ವೈಸ್ ಚಾನ್ಸಲರಾಗಿ ನನಗೆ ತಿಳಿ ಹೇಳಿದಂತಹ ಜ್ಞಾನವಂತರು ರಾಮೇಗೌಡರಿದ್ದಾರೆ, ಶ್ರೀಕಂಠ ಸ್ವಾಮಿ ಇದ್ದಾರೆ, ಈ ಕಾಲೇಜಿನ ಪ್ರಾಂಶುಪಾಲರು ಸೋಮಣ್ಣ ಅವರಿದ್ದಾರೆ, ನಮ್ಮ ಡಾಕ್ಟರ್ ನಂದಿನಿ ಇದ್ದಾರೆ, ಇಲ್ಲಿ ನನ್ನ ಕಲೀಗ್ಸ್ ಗಂಗೋತ್ರಿಯಿಂದ ಬಂದಿರ್ತಕ್ಕಂಥ ಎಲ್ಲರೂ ಇದ್ದಾರೆ. ನಮ್ಮ ಬಹಳ ಮುಖ್ಯವಾಗಿ ನಮ್ಮ ಈ ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿನಿಯರು ಈ ಸಂದರ್ಭದಲ್ಲಿ ವರ್ಕ್ಶಾಪ್ ಆನ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಅಂತ ಹೇಳಿ ನಮ್ಮ ಶ್ರೀಕಂಠ ಸ್ವಾಮಿಯವರು ಕೇಳೋದು. ನಾನು ಯಾಕೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ, ಭಾಳ ಕಷ್ಟಪಟ್ಟು ಹಳ್ಳಿಯಿಂದ ಇಂಗ್ಲೀಷ್ ಕಲಿದೇ ಮುಂದಕ್ಕೆ ಬಂದಿರ್ತಕ್ಕಂಥವ್ರು. ಆದರೆ ನನ್ನ ಕಷ್ಟ ಏನು ಅನ್ನೋದ ನಿಮ್ಮ ಮುಂದೆ ಹೇಳಬೇಕು ಅಂತ. ಅದು ನನ್ನ ಸ್ವಂತ ಭಾಷೆಲಾದರೆ ಹೇಳಕ್ಕೆ ಚೆನ್ನಾಗಿರುತ್ತೆ, ಇಂಗ್ಲೀಷ್ನಲ್ಲಾದರೆ ಅರ್ಧ ಅರ್ಥ ಆಗುತ್ತೆ, ಅರ್ಧ ಅರ್ಥ ಆಗೋದಿಲ್ಲ. ನನಗೂ ಆಗಲ್ಲ, ನಿಮಗೂ ಆಗಲ್ಲ. ಅಪ್ ಟು BSc ಕನ್ನಡ ಮೀಡಿಯಂ, ಅಪ್ ಟು BSc ಹಳ್ಳಿಯಿಂದ ಬಂದೆ, ಯಾರೂ ಹೇಳೋದಿಲ್ಲ. BScಗೆ ಯುವರಾಜಸ್ ಕಾಲೇಜಿಗೆ ಬಂದೆ. PUCನಲ್ಲಿ ಕನ್ನಡ ಮೀಡಿಯಂ ಓದಿದ್ಯಾ ನೀನು? BSc ಆಗ್ತಾನೆ ನೀನು ಕನ್ನಡ ಮೀಡಿಯಂ BSc ನಾವು ಶುರು ಮಾಡಿದ್ದೇವೆ ದೇಜಗೌ ವೈಸ್ ಚಾನ್ಸಲರ್ ಆಗಿದ್ದಾಗ. ನೀವು ಕನ್ನಡ ಮೀಡಿಯಂಗೆ ಸೇರ್ಕೋಬೇಕು ಅಂತೇಳಿ ಶ್ಯಾಮಯ್ಯ ಅಂತ ಒಬ್ಬ ಪ್ರಿನ್ಸಿಪಾಲ್ ಇದ್ರು. ನಾನು ಕಷ್ಟಪಟ್ಕೊಂಡು ಊರಿಂದ ಬಸ್ ಹತ್ಕೊಂಡು ಯುವರಾಜಸ್ ಕಾಲೇಜಿಗೆ ಬಂದು ಸೀಟ್ ತಗೊಳ್ಳೋಕ್ಕೋಸ್ಕರ ಬಂದಿದ್ರೆ ಒಂದೇ ದಿವಸಕ್ಕೆ ನಾನು ಡಿಸಪಾಯಿಂಟ್ ಮಾಡಾಕ್ಬಿಟ್ಟು ಇಂಗ್ಲೀಷ್ ಕೊಡಲ್ಲ. ಕನ್ನಡ ಮೀಡಿಯಂ PUC ಪಾಸ್ ಮಾಡಿದ್ದೀನಲ್ಲ, ಸರಿ ಹೆದರ್ಸ್ಬಿಟ್ರು ಭಾಳ ಜನ ಸ್ನೇಹಿತರು. ಇದು ಯಾಕೆ ಬ್ಯಾಕ್ಗ್ರೌಂಡ್ನ ನಿಮ್ಗೆ ಕೊಡ್ತಿದ್ದೀನಿ ಅಂದರೆ, ಲೆಟ್ ಕಮ್ ಟು ದಿ ಪಾಯಿಂಟ್ ಆಫ್ ವರ್ಕ್ಶಾಪ್ ಆನ್ ಸ್ಕಿಲ್ ಡೆವಲಪ್ಮೆಂಟ್ ಲೇಟರ್. ಆಮೇಲೆ ಬಾ ಶಾಲೆ ಕೊಟ್ಟೋಗೋಣ ಅಂತ. ಆ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಸಿಕ್ಕಿತ್ತು. ಅದು NIನಲ್ಲಿ ನನ್ನದು ಹಣಕಾಸು ಇರಲಿಲ್ಲ, ಅದಕ್ಕೋಸ್ಕರ ನನಗೆ ಆಗಲ್ಲ 5 ವರ್ಷ ಓದಲಿಕ್ಕೆ ಅಂತೇಳಿ ನೆಟ್ಗೆ ಶಾರದಾಸ್ ಕಾಲೇಜ್ಗೆ ಹೋಗಿ ಫೀಸ್ ಕಟ್ತಾರೆ. ಅವ್ರು ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಕೊಡ್ತೀವಿ ಅಂತ. ನಾನು ಪಟ್ಟಂಥ ಕಷ್ಟ ಈಗಿರೋರು ಯಾರಿಗೂ ಬರಬಾರ್ದು. ಇಂಗ್ಲೀಷ್ನಲ್ಲಿ ಪಾಠ ಮಾಡೋರು ಭಾಳ ಸ್ಟ್ಯಾಂಡರ್ಡು ಪ್ರೊಫೆಸರ್ಸ್ ಇದ್ದವರಲ್ಲಿ, ಅವ್ರಿಗೆ ಇಂಗ್ಲೀಷ್ನಲ್ಲಿ ತರ್ಜುಮೆ ನನಗೇನೇನು ಬರಲ್ಲ. ರಾತ್ರಿ ಬಂದು 6 ತಿಂಗಳು ಯುವರಾಜಸ್ ಕಾಲೇಜಲ್ಲಿ ಕನ್ನಡ ಮೀಡಿಯಂ, ಅಲ್ಲಿ ಗೊತ್ತಾಯ್ತು ಫಿಸಿಕ್ಸು ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ನಂದಿನಿ, ನಿಮ್ಮ ತಂದೆ ಒಬ್ಬರೇ ಬಾಟ್ನಿನ ಕರೆಕ್ಟಾಗಿ ಕನ್ನಡದಲ್ಲಿ ಹೇಳ್ತಿದ್ದವರು, ಬೇರೆ ಯಾರು ಇಂಗ್ಲೀಷ್ ಕನ್ನಡನ ಅಲ್ಲಿರೋ ಫಿಸಿಕ್ಸ್ ವರ್ಡ್ನ ಕನ್ನಡದಲ್ಲಿ ಬರ್ಕೊಂಡು ಓದೋದು. ಅದೇ ಥರ ನಾನು PUCನಲ್ಲೂ ಅದೇ ಥರ ಪಾಠ ಮಾಡಿದ್ದೊಬ್ರು ಠಾಕೂರ್ ಅಂತ. ಕೆಮಿಸ್ಟ್ರಿನಲ್ಲಿ ಇಂಗ್ಲೀಷ್ನಲ್ಲಿ ಬರೀತಾರಲ್ಲ, ದಿ ಸೊಲ್ಯೂಷನ್ ಅಂದರೆ ಸಾ ಸೊಲ್ಯೂಷನ್ ಅದು ಬರ್ಕೊಂಡ್ಬರೋದವರು, ಅದನ್ನು ಹೇಳೋದು. ಈ ಥರ ನಾವು ಕನ್ನಡದಲ್ಲಿ ತರ್ಜುಮೆ ಇಲ್ಲ, ಕನ್ನಡಕ್ಕೆ ಪದಗಳ ಜೋಡಣೆ ಇಲ್ಲ. ಸೈಂಟಿಫಿಕ್ ಕಂಟೆಂಟ್ಗೆ ನೀವು ಕನ್ನಡದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಹೇಳಿಲ್ಲ ಅಂದರೆ ಅರ್ಥ ಬರೋದಿಲ್ಲ. ಇದು ಸಾಕಷ್ಟು ಆ ಸಾಹಿತ್ಯಕ್ಕೆ ಸಿಗಾಕೊಂಡಿರೋದ್ರಿಂದ ನಾನು ಈ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವು ಎಲ್ಲ ಸಾರಿನೂ ರಾತ್ರಿ ಬರೋದು, ಊರು ಹೊಡಿಯೋದು ಗೊತ್ತಲ್ಲ ನಿಮಗೆ, ಬಂಕ್ ಮಾಡೋದು, ಭಾಳ ಕಷ್ಟಪಟ್ಟು ಹೇಗೋ. ಯಾಕಂದರೆ ಹಳ್ಳಿಯಿಂದ ಬಂದು ಓದಬೇಕು ಇಲ್ಲಿ ಅನ್ನೋ ದೃಷ್ಟಿಯಿಂದ ಬಂದಿರ್ತಕ್ಕಂಥದ್ದು, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಯಾವುದೂ ಸಾಧ್ಯ ಇಲ್ಲ ಅನ್ನೋದಕ್ಕೆ ಉದಾಹರಣೆ ಕೊಡ್ತಿರೋದು. ನಾವು BSc ಫೈನಲ್ ಇಯರ್ನಲ್ಲಿ ಬಂದಾಗ ಮಾತ್ರ ನನಗೆ ಒಂಚೂರು ಸ್ವಲ್ಪ ಅರ್ಥ ಆಗ್ತಿತ್ತು ಕ್ಲಾಸ್ಗಳು ಮಾಡೋದು. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನಿಲ್ಲ, ಸುಮ್ಮನೆ ಏನೋ ಕೂತ್ಕೊಂಡು ಉರ್ದು ಭಾಷೆನ ಇನ್ನೊಂದು ಭಾಷೆನ ಕೇಳಿದೆ, ಹಂಗೆ ಆ ಥರ ಆಗಿತ್ತು. ಬಟ್ ಸಮೋ ಕಂಟೆಂಟ್ಸ್ನ ತಿಳ್ಕೊಳ್ಳೋಕ್ಕೆ ಎಷ್ಟು ಲಾಂಗ್ ಇರಬೇಕು ಅಲ್ಲಿ ಮಾತ್ರ ಅದನ್ನು ನೋಡಿಕೊಂಡು ಪರಿಚಯದಲ್ಲಿ ಬರೆಯೋಕ್ಕೋಸ್ಕರ
ಪರೀಕ್ಷೆನಲ್ಲಿ ಬರೆಯೋಕ್ಕೋಸ್ಕರ ಅಷ್ಟೊಂದು ಮಾರ್ಕ್ಸ್ ತಗೊಂಡು ಬಂದಿತ್ತು. ಕೊನೆಗೆ ಹಾಗೂ ಇವು BSc ಕಷ್ಟಪಟ್ಟು, ನನಗೆ ಇಂಗ್ಲೀಷ್ ಬರಲ್ಲ ಮಾತಾಡೋಕ್ಕೆ, ಬಟ್ ಬರೀಲಿಕ್ಕೆ ಕೆಮಿಸ್ಟ್ರಿ ಫಿಸಿಕ್ಸ್ ಬರೀಲಿಕ್ಕೆ ಸಾಕಾಗುವಷ್ಟು ಇಂಗ್ಲೀಷ್ನ ತರ್ಜಮೆ ಮಾಡಿಕೊಂಡು BSc ಓದ್ಕೊಂಡು ಬಂದಿದ್ದು ನಾನು. ಫಸ್ಟ್ ಕ್ಲಾಸು. ಸರಿ, ಏನು ಮಾತಾಡೋದಿಲ್ಲ, ಯಾರು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರಲ್ಲ, ಬರಲ್ಲ ಇಂಗ್ಲೀಷಲ್ಲಿ ಮಾತಾಡಿಸಿದ್ರೆ ಬರಲ್ಲ ಇಂಗ್ಲೀಷ್. ಬರೆಯುವಾಗ ಎಕ್ಸಲೆಂಟ್ ಆಗಿ ಬರೀತಿದ್ದೆ. MScನಲ್ಲಿ ಬಂದಾಗ ಇನ್ನೂ ಸ್ಟ್ಯಾಂಡರ್ಡ್. ಇದೆಲ್ಲ ನಮಗೆ ಕಲಿಬೇಕು ಸಬ್ಜೆಕ್ಟ್ನ. ಪ್ರಾಯಶಃ ಇವತ್ತು ನನ್ನ ವಿದ್ಯಾಭ್ಯಾಸ ಎಲ್ಲವನ್ನ ಕನ್ನಡದಲ್ಲೇ ಮಾಡಿದರೆ ನಾನು ಇನ್ನೂ ಹೆಚ್ಚಿನ ಪರಿಣತಿಯನ್ನು ಹೊಂದಿದ್ದೆ. ಅರ್ಥ ಆಗೋದಿದೆಯಲ್ಲ ಯಾವುದೇ ಲ್ಯಾಂಗ್ವೇಜಲ್ಲಿ. ಈಗ ನಾನು ಬೇಸಿಕ್ಕಾಗಿ ಹೈಸ್ಕೂಲಿಂದ ಮಿಡ್ಲ್ ಸ್ಕೂಲಿಂದ ಇಂಗ್ಲೀಷ್ನೇ ಓದ್ತು ಬಂದಿದ್ದೆ, ನನಗೆ ಬೇಗ ಸೈನ್ಸು ಅಥವಾ ಎಲ್ಲೇ ಇದ್ರು ಕೇಂಬ್ರಿಡ್ಜಲ್ಲಿ ಕೂತ್ಕೊಂಡು ಪಾಠ ಕೇಳ್ಬೋದು, ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಕೂತ್ಕೊಂಡು ಪಾಠವನ್ನು ಕೇಳ್ಬೋದು. ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆಯಲ್ಲ, ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಚೆನ್ನಾಗಿ ಗೊತ್ತಿದ್ರೆ ನೀವೇನು ಬೇಕಾದ್ರೂ ಸಾಧಿಸ್ಬೋದು. ನನಗೆ ಆ ಲ್ಯಾಂಗ್ವೇಜ್ ಪ್ರಾಬ್ಲಮ್ನಿಂದ ಇನ್ನೂ ಹೆಚ್ಚು ಪರಿಣತ ಆಗಲಿಕ್ಕೆ ಭಾಳ ಕಷ್ಟ ಆಯಿತು. ಇನ್ನೂ ಹೆಚ್ಚು ರಸಾಯನ ವಿಜ್ಞಾನದಲ್ಲಿ ಇನ್ನೂ ಹೆಚ್ಚಿನ ಪರಿಣತಿಯನ್ನು ಡೀಪಾಗಿ ಸಬ್ಜೆಕ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ತುಂಬ ನಮ್ಮ ಹೆಗ್ಡೆಯವರು ನೋಡಿ, ಅವರು ಕಾನ್ವೆಂಟಿಂದ ಬಂದವರು ಇವರೆಲ್ಲ, ನಮ್ಮ ರಾಮೇಗೌಡರು ಹೈಸ್ಕೂಲಿಂದಲೂ ಇಂಗ್ಲೀಷ್ ಕಲ್ತ್ಕೊಂಡು ಬಂದಿರೋರು, ಅವರೆಲ್ಲ ಭಾಳ ಮೊದಲಿಂದಲೂ ಇಂಗ್ಲೀಷ್ನ ಚೆನ್ನಾಗಿ ಕಲ್ತ್ಕೊಂಡು ಬಂದಿರ್ತಕ್ಕಂಥವ್ರು. ಎಲ್ಲರೂ ಕೂಡ ಇಲ್ಲಿ ಸಿಟಿಲಿರೋರು ಭಾಳ ಜನ ನೀವೆಲ್ಲ ಉತ್ತನೇ ಇಂಗ್ಲೀಷ್ ಕಲ್ತ್ಕೊಂಡು ಬಂದಿರ್ತೀರಿ, ನಿಮ್ಗೆ ಏನು ಕಷ್ಟ ಆಗಬಾರ್ದು. ಆದರೆ ಹಳ್ಳಿಯಿಂದ ಬಂದಿರ್ತಾರಲ್ಲ ಅವ್ರುಗಳು ಭಾಳ ಕಷ್ಟ ಆಗ್ತದೆ. ಅವ್ರಿಗೆ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಬೇಸಿಕ್ಕಾಗಿ ನಾವು ಮುಂದೆ ಓದಬೇಕು, ಬುದ್ಧಿವಂತ ಮಕ್ಕಳಿದ್ರೆ ಲೆಟ್ ದೆಮ್ ಸ್ಟಾರ್ಟ್ ನೌ ಇಟ್ಸೆಲ್ಫ್. ಅವ್ರಿಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ನಾನು ಮುಂದುವರಿಬೇಕು, ಓದಬೇಕು, ಸೈನ್ಸ್ನ ಗ್ರಹಿಕೆ ನಾನು ತಿಳ್ಕೋಬೇಕು, ಐ ಮಸ್ಟ್ ಲರ್ನ್. ಅದನ್ನು ಮಾಡಬೇಕು ಅಂದರೆ ಅವ್ರಿಗೆ ಬೇಸಿಕ್ಕಾಗಿ ಹೈಸ್ಕೂಲಿಂದಲೂ ಕೂಡ ಆ ಸೈನ್ಸ್ ಕಂಟೆಂಟ್ಸ್ ಇರ್ತದಲ್ಲ ಅದನ್ನು ಹೇಳ್ಕೊಂಡು ಬರಬೇಕು. ಸೈನ್ಸನ್ನು ಅವರು ಸೈನ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಅವ್ರಿಗೆ ಲ್ಯಾಂಗ್ವೇಜು ಸ್ವಂತ ಅವ್ರ ಮನೆಯಲ್ಲಿ. ಈಗ ಹಳ್ಳಿನಲ್ಲಿ ನಾವು ಕನ್ನಡ ಲ್ಯಾಂಗ್ವೇಜಲ್ಲಿ ನಮ್ಮ ತಂದೆ ತಾಯಿ ಜೊತೆ ಯಾವ ಥರ ಮಾತಾಡ್ತೀವಿ, ಅದೇ ರೀತಿ ಇಂಗ್ಲೀಷ್ ಗೊತ್ತಿದ್ದರೆ ಸಬ್ಜೆಕ್ಟ್ ಕೂಡ ಅದೇ ರೀತಿಯಲ್ಲಿ ಮಾತಾಡ್ಬೋದು. ನಮಗೆ ಲ್ಯಾಂಗ್ವೇಜ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೇ ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ನಮ್ಮ ಮಕ್ಕಳಿಗೆ ಈ ಈ ಈ ಸ್ಕಿಲ್ ಡೆವಲಪ್ಮೆಂಟು, ಇಂಗ್ಲೀಷ್, ಸ್ಪೋಕನ್ ಇಂಗ್ಲೀಷು ಇವನ್ನೆಲ್ಲ ಕಲಿಸಿದ್ರೆ ಭಾಳಷ್ಟು ಬುದ್ಧಿವಂತ ಮಕ್ಕಳಿರ್ತಾರೆ. ಕಾರಣ ಏನು ಗೊತ್ತೇನೋ, ಇವತ್ತು ನೊಬೆಲ್ ಪ್ರೈಸ್ ಬಂದಿರ್ತದಲ್ಲ, ಗೋ ಅಂಡ್ ಸಿ ದಿ ಲಿಸ್ಟ್ ಆಫ್ ನೊಬೆಲ್ ಪ್ರೈಸ್ ವಿನ್ನರ್ಸ್ ಇನ್ ದಿ ಹೋಲ್ ವರ್ಲ್ಡ್. ಪ್ರಪಂಚದಲ್ಲಿ ಎಷ್ಟು ಜನ ನೊಬೆಲ್ ಪ್ರೈಸ್ ಬಂದಿರ್ತಕ್ಕಂಥವ್ರ ಹಿಸ್ಟ್ರಿ ಓದ್ಕೊಂಡು ಬರೀ ನೀವು. ಪಾಪ ಒಂದೊತ್ತು ತಿನ್ನಕ್ಕೆ ಇಟ್ಟಿರಲ್ಲ, ಅವರಿಗೆ ಊಟ ಇರಲ್ಲ, ಎಲ್ಲೋ ಗುಡ್ಡಗಾಡಿನಲ್ಲಿರೋರು, ಆಮೇಲೆ ಎಲ್ಲೆಲ್ಲೋ ಬೆಳೆದವರು, ಅವ್ರು ಏನೇನೂ ಸವಲತ್ತು ಇಲ್ಲದೆ ಇರ್ತಕ್ಕಂಥವ್ರೆ ಇವತ್ತು 90% ನೊಬೆಲ್ laureates ಇರೋದು. Look at the knowledge. It's not that you are from urban area or rural area. No, look at the knowledge. ಆ ನಾಲೆಡ್ಜ್ ಇದೆಯಲ್ಲ, ಎಲ್ಲೋ ಒಂದು ಕಡೆ ಹಳ್ಳಿಯಿಂದ ಬಂದಿರೋ ಮಕ್ಕಳಲ್ಲೂ ಕೂಡ ಭಾಳಷ್ಟು ಇರ್ತದೆ. ಅನ್ಲೆಸ್ ಯು ಟ್ರೈನ್ ವೆರಿ ವೆಲ್, ಇದು ಭಾಳ ಕಷ್ಟ. ಅವ್ರಿಗೆ ಏನೋ ಒಂದು ಕಡೆ ಎನ್ಕರೇಜ್ಮೆಂಟು ಇಲ್ಲ, ಅವ್ರಿಗೆ ಅದು ಆಗಬೇಕು. ಯಾವುದೇ ಗೌರ್ಮೆಂಟ್ ಕಾಲೇಜಲ್ಲಿ ಬರೋರು ಯಾರು ಭಾಳಷ್ಟು ವೀಕ್ ಇರ್ತಕ್ಕಂಥವ್ರು ನೋಡಿ, ಎಲ್ಲ ಪ್ರೈವೇಟು ಟಾಪ್ ಕಾನ್ವೆಂಟ್ಗಳಿಗೆಲ್ಲ ನಂದಿನಿ ಅಂತಾರೆ ಹೋಗೋರು. ಟಾಪ್ ಕಾನ್ವೆಂಟು, ಟಾಪ್ ಹೈಸ್ಕೂಲ್ಸು, ಟಾಪ್ ಇನ್ಸ್ಟಿಟ್ಯೂಷನ್ಸ್ ಹೋಗೋರು ಯಾರು? ಎಲ್ಲ ಸಾಹುಕಾರರು ಮಕ್ಕಳಿಗೆ. ನನ್ನ ಮಗ ಓದ್ತಾನ, ನಾನು ಹಳ್ಳಿಯಲ್ಲಿ ಓದ್ದಂಗೆ ಅವನು ಸೆಂಟ್ ಜೋಸೆಫ್ ಸೆಂಟ್ರಲ್ ಕೊಟ್ಕೊಂಡು ಇನ್ನೊಂದು ಕಡೆ ಹೋಗಿ ಜಪಾನಲ್ಲಿ PhD ಮಾಡಿ. ದಿಸ್ ಇಸ್ ದಿ ವೇ. ನನ್ನ ಇದಿಲ್ಲ ಅವ್ರಿಗೆ. ನಂದಿನಿಗೆ ಹೇಳಕ್ಕಾಗುತ್ತಾ? ನಂದಿನಿ ಜೊತೆ ನಾನು ಇಂಗ್ಲೀಷಲ್ಲಿ ಮಾತಾಡೋಕ್ಕಾಗುತ್ತಾ? ಬಿಕಾಸ್ ಹಿ ಈಸ್ ಟ್ರೈನ್ಡ್ ಲೈಕ್ ದಟ್. ನಾಲೆಡ್ಜ್ ಇದೆ. ಅವರು ನಾಲೆಡ್ಜನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಿದ್ರೆ ಪ್ರಾಬ್ಲಿ ಒಳ್ಳೆ ವಿಜ್ಞಾನಿಗಳಾಗ್ಬೋದು, ಒಳ್ಳೆ ಎಕಾನಮಿಸ್ಟ್ ಆಗ್ಬೋದು, ಒಳ್ಳೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಮುಂದುವರಿಬೋದು. ಅದಕ್ಕೆ ಲ್ಯಾಂಗ್ವೇಜ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಕಲ್ತ್ಕೊಳ್ಳಿ. ನಾನಿವತ್ತು ಪ್ರಪಂಚದಲ್ಲಿ ಎಲ್ಲೋದು ಪ್ರಪಂಚನೇ ಸುತ್ಕೊಂಡು ಬಂದಿದ್ದೀನಿ. ನಾನು MSc ಆದಮೇಲೆ ನನ್ನ ನಾಲೆಡ್ಜ್ ಇಂಪ್ರೂವ್ ಆಗಿತ್ತು. MSc ಆದಮೇಲೆ PhD ಆಗಿ ನೀವು ನಂಬಲ್ಲ, 1983 ಇಸ್ವಿನಲ್ಲಿ ಕೆನಡಾಕ್ಕೆ ಹೋಗ್ಬೇಕು ಅಂತ ಬಂತು ಆಫರ್ ಫಸ್ಟ್ ನನಗೆ.
ಈ ದನ ಕಾಯ್ತಿದ್ದನ್ನ ಯುರೋಪ್ಲಿಂಗ್ ಕೂರಿಸ್ತೀವಿ ಹೇಳ್ತಿದೆ ಒಂದು ಸರಿಯಾಗಿ ಬೆಲ್ಟ್ ಕಟ್ಕೊಳಕ್ ಬರಲ್ಲ ಅಲ್ವಾ, ಆ ಟೈಪ್ ಅಂದರೆ ಅಷ್ಟೊಂದು ಇದ್ದದು. ಇದಕ್ಕಿದ್ದಾಗೆ ಕ್ಯಾನಡಾಕ್ಕೆ ನಾನು 83ರಲ್ಲಿ ಹೋದರೆ ನಾನು ಅಲ್ಲಿ ಇದರಲ್ಲಿ ಏರ್ಪೋರ್ಟ್ಗಳಲ್ಲಿ ಏರ್ಪೋರ್ಟ್ ಚೇಂಜ್ ಮಾಡಬೇಕಲ್ಲ, ನನಗೇನು ಮಕ್ಕಿ ಕಮಕ್ಕಿ ಅದು ಇಂಗ್ಲೀಷಲ್ಲಿ ಓದ್ಕೊಂಡು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಇದ್ದಿದ್ದು. ಆಮೇಲೆ ಅಲ್ಲಿ ಕೆನೇಡಿಯನ್ ಪ್ರೊಫೆಸರ್ ಅವ್ರು ಮಾತಾಡೋ ಮಾತು ನನಗೆ ಒಂದು ಆಗ್ತದೆ. ಅವರು 1 hour ಮಾತಾಡಿದ್ರೆ ನಾನು 1 ನಿಮಿಷನೂ ಅರ್ಥ ಆಗ್ತಿರಲಿಲ್ಲ. ಇದು ಏನು ಮಾತಾಡೋದ ಇವರು? ಲುಕ್ ಅಟ್ ದಟ್ ಕೈಂಡ್ ಆಫ್ ಬ್ಯಾಕ್ಗ್ರೌಂಡ್ ಐ ಹ್ಯಾಡ್. ಐ ಅಕ್ಸೆಪ್ಟೆಡ್. ಹ್ಯಾಡ್ ಐ ನೋ ದಿಸ್ ಇಂಗ್ಲೀಷ್ ಅರ್ಲಿಯರ್ ಪ್ರಾಬ್ಲಿ ಅವ್ನಿಗೆ 10 ವರ್ಷ ಮಾತಾಡ್ತಿದ್ದೆ ಅಲ್ವಾ. ಅದು ಅಂಥದಕ್ಕೋಸ್ಕರ ನಾವು ಆಮೇಲೆ ಓವರ್ ಎ ಪೀರಿಯಡ್ ಆಫ್ ಟೈಮ್ then I realized that I must learn this language. This language is very important in the whole world. ನಾನು ಅಲ್ಲಿಂದ ಶುರುವಾಯಿತು. 1983 ಆದಮೇಲೆ ನನ್ನ ಕೆರಿಯರು ಶುರುವಾಗಿತ್ತು. ನಾನು ಇಡೀ ಪ್ರಪಂಚನೇ ಸುತ್ಕೊಂಡು ಬಂದಿದ್ದೀನಿ. 10 ಪ್ರಪಂಚದ ಶ್ರೇಷ್ಠ ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡಿದ್ದೀನಿ. ಬಿಕಾಸ್ ನನಗೆ ಇಂಟ್ರೆಸ್ಟ್ ಇತ್ತು, ಕಲ್ತ್ಕೋಬೇಕು, ಇಲ್ಲ ನನಗೆಲ್ಲೂ ನನಗೆ ಬೆಲೆ ಕೊಡಲ್ಲ ಅನ್ನೋದನ್ನು ಕಲ್ತ್ಕೊಂಡೆ. ನೀವುಗಳು ಈಗಲೇ ಚಿಕ್ಕದ್ರಲ್ಲೇ ಲ್ಯಾಂಗ್ವೇಜ್ ಜೊತೆಗೆ ಕಂಟೆಂಟ್ಸ್ನ ಲ್ಯಾಂಗ್ವೇಜ್ನ ಉಪಯೋಗ ಮಾಡ್ಕೊಂಡು ಮಾಡಬೇಕು. ಬಹಳಷ್ಟು ಹಳ್ಳಿ ನಮ್ಮ ಹೆಗ್ಡೆ ಅವರು ಹೇಳ್ತಿರ್ತಾರೆ, ಗೌರ್ಮೆಂಟ್ ಹೈಸ್ಕೂಲು, ಗೌರ್ಮೆಂಟ್ ಕಾಲೇಜುಗಳಲ್ಲಿ ಪಾಪ ಅವರಿಗೆ ಒಂದು ವರ್ಡ್ ಇಂಗ್ಲೀಷ್ ಬರಲ್ಲ ರಂಗಪ್ಪ, ಅಲ್ಲಿ ಹೋಗಿ ಏನಾದ್ರು ಮಾಡಬೇಕು. ನಾವು ಕಷ್ಟಪಟ್ಟಿದ್ದೀವಲ್ಲ, ಆ ಅನುಭವನ ಅವ್ರು ಹೇಳಬೇಕು, ಅವರು ಅರ್ಥ ಮಾಡ್ಕೋಬೇಕು. ಈಗ ಏನಾಗಿದೆ, ಅರ್ಬನ್ಲಿ ಇರ್ತಕ್ಕಂಥ ಮಕ್ಕಳು, ಸಿಟಿಲಿರೋ ಮಕ್ಕಳು, ಅವ್ರಿಗೆ ಶೋ ಆಫ್ಗೋಸ್ಕರ ಇಂಗ್ಲೀಷ್ ಕಲ್ತ್ಕೋತಾ ಇದ್ದಾರೆ. ಶೋ ಆಫ್ ಅವ್ರು ಇಂಗ್ಲೀಷಲ್ಲಿ ಮಾತಾಡಿದ್ರೆ ನಾನು ಏನೋ ಸ್ಟ್ಯಾಂಡರ್ಡ್. ಅವ್ರು SLCನೂ ಮುಗಿಸಲ್ಲ, ಆ ಶೋ ಆಫ್ SLCಗೋ PUCಗೋ ಗಾನ್ ಹಂಗಾಗ್ಬಾರ್ದು. ಅವರ ಇಂಗ್ಲೀಷ್ ಲ್ಯಾಂಗ್ವೇಜ್ ಅವ್ರ ಕೊನೆ ತನಕ ಇಲ್ಲಿ ಇದಿರಲ್ಲ. ಇಷ್ಟೊಂದು ಜನ ಇಲ್ಲಿ ಯಾರೋ ಒಬ್ಬರು ನೊಬೆಲ್ ಪ್ರೈಸ್ ಬರುವಂಥ ಬ್ರೈನ್ ಇರ್ಬೋದಿಲ್ಲ, ಇಲ್ಲ ಅಂತ ಯಾಕೆ ಹೇಳ್ಬೇಕು ನೀವು ಅನ್ಕೋಬೇಕು? ನೀವೆಲ್ಲರೂ ಬುದ್ಧಿವಂತರಿದ್ದೀರಿ. ದೇವರು ಸೃಷ್ಟಿ ಮಾಡುವಾಗ ಎಲ್ಲರನ್ನೂ ಒಂದೇ ಅಂತ ಕೊಟ್ಟಿರ್ತಾರೆ. ನೀವು ಯಾವ ರೀತಿ ಬಳಕೆ ಮಾಡ್ಕೊಳ್ತೀರಿ ಅದು ಬಹಳ ಮುಖ್ಯ. ನೀವು ಯಾವುದೋ ಒಂದು ಬುದ್ಧಿವಂತರು ಸಾಕಷ್ಟು, ಈಗ ಫಸ್ಟ್ ರ್ಯಾಂಕ್ ಬರಲ್ವೇ ನಿಮಗೆ, ಹೈಯೆಸ್ಟ್ ನಂಬರ್ ತಗೊಂಡು ಬರಲ್ವೇ, ದೇ ಆರ್ ವೆರಿ ರಿಯಲಿ ಬ್ರಿಲಿಯಂಟ್ಸ್. ಅವರುಗಳು ಹೆಚ್ಚಿನ ಒತ್ತು ಕೊಟ್ಟು ನಾವು ಕಲ್ತ್ಕೋಬೇಕು ಅನ್ನೋದನ್ನು ಮುಂದೆ ಬಂದಾಗ ನಮ್ಮ ಪ್ರಪಂಚಕ್ಕೆ ಒಳ್ಳೆ ಜ್ಞಾನಿಗಳಾಗ್ತಾರೆ. ನಮ್ಮ ಪ್ರಪಂಚಕ್ಕೆ, ನಮ್ಮ ದೇಶಕ್ಕೆ ನೀವೆಲ್ಲರ ನಿಮ್ಮ ಕಂಟ್ರಿಬ್ಯೂಷನ್ ಭಾಳಷ್ಟು ಟು ಗ್ರೇಟರ್ ಎಕ್ಸ್ಟೆಂಟ್ ಆಗ್ತದೆ. ಇವತ್ತು ನಮ್ಮ ದೇಶ ಮುಂದುವರಿಬೇಕಾದ್ರೆ ನಿಮ್ಮಿಂದನೇ, ಪಾಲಿಟಿಷಿಯನ್ಸಿಂದ ಅಲ್ಲ, ಬ್ಯೂರೋಕ್ರೇಟ್ಸಿಂದ ಅಲ್ಲ. ಅವ್ರ ಸೈನ್ ಮಾಡೋಕ್ಕೆ, ಫೈಲ್ ಕಳ್ಸೋಕ್ಕೆ ಮಾತ್ರ ಪಾಲಿಟಿಷಿಯನ್ಸು ಅವ್ರದ್ದೇ ಲೆಕ್ಕಾಚಾರ ಬೇರೆ, ಅವ್ರು ಯಾರಿಂದನೂ ಅಲ್ಲ. ಇವತ್ತು ಈ ದಿಸ್ ಕಂಟ್ರಿ ನೀಡ್ಸ್ ಗುಡ್ ಸೈಂಟಿಸ್ಟ್, ಗುಡ್ ಎಂಜಿನಿಯರ್ಸ್, ಗುಡ್ ಡಾಕ್ಟರ್ಸ್, ಗುಡ್ ಎಕಾನಮಿಸ್ಟ್, ಗುಡ್ ಮ್ಯಾನೇಜರಿಯಲ್ ಸ್ಕಿಲ್ಡ್ ಪರ್ಸನಾಲಿಟೀಸ್. ಅವರು ಬೇಕಾಗಿರೋದು ದೇಶದ ಮುಂದುವರಿಕೆ. ವಿ ಡೋಂಟ್ ನೀಡ್ ಪಾಲಿಟಿಷಿಯನ್ಸ್, ವಿ ಡೋಂಟ್ ನೀಡ್ ಬ್ಯೂರೋಕ್ರಾಟ್ಸ್. ಅರ್ಥ ಇದೆಯಾ? ನೀವು ಇದನ್ನು ಬೇಕು, ಇದನ್ನು ಮಾಡಬೇಕು. ಇದನ್ನು ಮಾಡಿದಾಗ ಮಾತ್ರ ನಮ್ಮ ದೇಶ, ಎಲ್ಲ ದೇಶಗಳು ನೋಡಿ, ನಾನು ಬೇಕಾದಷ್ಟು ದೇಶಗಳಿಗೆ ಹೋಗಿದ್ದೀನಿ, ನೋಡಿದ್ದೀನಿ. ಆದರೆ ನಮ್ಮ ದೇಶದಲ್ಲಿ ನಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ಇಂಟೆಲಿಜೆಂಟ್ ಪೋರ್ಷನ್, IQ ಅಂತ ನೀವೇನು ಹೇಳ್ತೀರಿ, ಬೇರೆ ಯಾವ ದೇಶದಲ್ಲಿ ದ ಬೆಸ್ಟ್ IQ ದ ಇಂಡಿಯನ್ಸ್ ಹ್ಯಾವ್. ಏನು ಬುದ್ಧಿವಂತರು. ನೀವು ಯಾವ ದೇಶದಲ್ಲಿ ಹೋಗಿ ನೋಡಿ, ಆ ಊರಲ್ಲಿ ಟಾಪ್ ಸೈಂಟಿಸ್ಟ್, ಟಾಪ್ ಇಂಜಿನಿಯರ್, ಟಾಪ್ ಡಾಕ್ಟರ್ ಅಂದರೆ ಇಂಡಿಯನ್. ಅಂದರೆ ಏನರ್ಥ? ಎಲ್ಲೇ ಹೋದ್ರೂ ಕೂಡ ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾರೆ. ರೀಸನ್ ಹೇಳ್ತೀವಿ, ನಮ್ಮ ಪಾಪ್ಯುಲೇಷನ್ ಭಾಳ ಜಾಸ್ತಿ, ನಾವು ಭಾಳ ಬಡವರು, ರೀಸನ್ ಹೇಳೋಕ್ಕೆ ನಾವೆಲ್ಲ ರೆಡಿ ಇದ್ದೀವಿ. ಬಟ್ ನಮ್ಮ ಬ್ರೈನ್, ವಿ ಆರ್ ಆಲ್ ಬ್ರೈನ್ ಫೆಲೋಸ್ ಅನ್ನೋದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನಮ್ಮ ದೇಶನ ಕಟ್ಟಬೇಕು. ಸೋಮಣ್ಣ ಮನಸ್ಸು ಮಾಡಿದ್ರೆ ಈ ಕಾಲೇಜನ್ನ ಅವ್ರು ಎಷ್ಟು ವರ್ಷ ಇರ್ತಾರೆ ಅಷ್ಟು ವರ್ಷನೂ ಚೆನ್ನಾಗಿ ಇಟ್ಕೋಬೋದು. ಅವರಿಗೆ ಪೂರಕವಾಗಿ ಅವ್ರ ಕಲೀಗ್ಸ್ ಏನಿದ್ದಾರೆ ಅವ್ರಿಗೆ ಕಂಪ್ಲೀಟ್ ಸಪೋರ್ಟ್ ಕೊಡಬೇಕು. ಇದು ನಮ್ಮ ಕಾಲೇಜು, ನಮ್ಮ ಹುಡುಗರು, ನಮ್ಮ ಕಾಲೇಜು, ನಮ್ಮ ಮನೆ ಇದು ಅನ್ನೋದು. ಒಂದೇ ಒಂದು ಲಾಸ್ಟ್ ಎಕ್ಸಾಂಪಲ್ ನಿಲ್ಲಿಸ್ಬಿಡ್ತೀನಿ. ನಾನು ಅಮೆರಿಕಾದಿಂದ ಸ್ವಿಟ್ಜರ್ಲ್ಯಾಂಡ್ಗೆ ನಾನು ಕಾನ್ಫರೆನ್ಸ್ಗೆ ಹೋದೆ. ನನ್ನ ಜೊತೆ ಒಬ್ಬ ಬಾಂಗ್ಲಾದೇಶಿ ಹುಡುಗ PhD ಮಾಡ್ತಿದ್ದ. ಬಾಂಗ್ಲಾದೇಶಿ ಹುಡುಗ ಅವ್ನು PhD ಮಾಡ್ತಾಯಿದ್ದ. ನಾನು ಪೋಸ್ಟ್ ಅವನಿಗೆ ಬಾಸ್, ನನಗೆ ಬಾಸ್ ಬೇರೆ ರೀತಿ ಹೋಗ್ತಾರೆ. ಅದು ಸ್ವಿಟ್ಜರ್ಲ್ಯಾಂಡ್ ಹೋದಾಗ ಅಲ್ಲಿ ನಾವು ಹೋದ್ವಿ.
ಕಾನ್ಫರೆನ್ಸ್ ಎಲ್ಲ ಮುಗಿಸ್ಕೊಂಡು ಜೆನೀವಾದಲ್ಲಿ ಸಾಯಂಕಾಲ ಸಿಟಿ ನೋಡ್ಕೊಬರೋಣ ಅಂತ ನಾನು ಬಾಂಗ್ಲಾದೇಶಿ ಹುಡುಗನ ಜೊತೆಲಿ ಹೋಗ್ತಾ ಇದ್ವಿ. ಅವ ಈ ಬಾಂಗ್ಲಾದೇಶಿ ನನ್ನ ಸ್ಟೂಡೆಂಟ್ಗೆ ಏನಂದರೆ ಬಾಯಲ್ಲಿ ಚುವಂಗ ಮೈಕಲ್ ನೋಡಿ ನೀವೆಲ್ಲ ಮಾಡ್ತಿರಲ್ಲ, ಅದು ಅಭ್ಯಾಸ ಆಗಿದೆ. ಅವನಿದ್ದೆ ನಾನು ತಿನ್ಕೊಳ್ತಾನೆ 6 ದಿನ ಮಾಡ್ಕೊಂಡು ಇನ್ನೂ ಸುಮ್ಮನಿದ್ದೆ. ನಾವು ಅವ್ರ ಜೊತೆ ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಚೂಯಿಂಗಮ್ಮ ಉಗಿದ್ಬಿಟ್ಟವನೇ ಅದೆಲ್ಲೋ ಇದ್ರ ಮೇಲೆ ರೋಡಲ್ಲಿ ಉಗಿದ್ಬಿಟ್ಟ. ಹಿಂದ್ಗಡೆ ಒಂದು ಸ್ವಿಸ್ ಲೇಡಿ, ಕುಳ್ಳಗಿರೋದು ಲೇಡಿ ಸ್ವಿಸ್ ಲೇಡಿ ಬತಾಯಿದ್ರು ಅವಳು ಆ ಕಡೆಯಿಂದ. ಅವ್ನು ಉಗಿದು ನೋಡುತ್ತಾ ಕರೆಕ್ಟಾಗಿ ನೋಡ್ಬಿಟ್ಟಿದ್ದಾರೆ ಅಮ್ಮ ಸ್ವಿಸ್ ಲೇಡಿ. ಓಡ್ ಬಂದ್ಬಿಟ್ಟು ಅದನ್ನ ಬಾಚ್ಕೊಂಡು ತಗೊಂಡ್ಬಿಟ್ಟು ಟಿಶ್ಯೂ ಪೇಪರ್ ಇರ್ತಲ್ಲ ಜೇಬಿನಲ್ಲಿ ಅದಕ್ಕೆ ಹಾಕೊಂಡು ಅಶೇ ನನಗೆ ಅಶೇ ಅಂದು ನಾನು ನಿಮ್ಗೆ ಕೇಳ್ತಾರೆ ವಾಟ್ ಫಾರ್ ಅಂತ ಕೇಳಿ. ಯು ಹ್ಯಾವ್ ಸ್ಪ್ರೆಡ್ ದಿಸ್ ಥಾಮ್ಸನ್ಸ್ ಆನ್ ದಿ ರೋಡ್. ಐ ವಾಂಟ್ ಟು ಕೀಪ್ ಮೈ ಕಂಟ್ರಿ ಕ್ಲೀನ್. ದಿಸ್ ಇಸ್ ಮೈ ಹೋಮ್. ದಿಸ್ ಇಸ್ ಮೈ ಹೋಮ್. ಐ ವಾಂಟ್ ಟು ಕೀಪ್ ದಿಸ್ ಮೈ ಹೋಮ್ ಕ್ಲೀನ್. ಪಬ್ಲಿಕ್ ರೋಡಪ್ಪ ಅದು. ಸಿ ನಮ್ಗೆ ಎಷ್ಟು ಅವ್ನು ಕೇಳಿದೆ ನೀನು ಎಷ್ಟು ಹೌದು ಹೋಗ್ಬಿಟ್ಟು ಇಲ್ಲಿ ಅಂತ. ಐ ಅಪಲೈಸ್ಡ್. ಅವ್ನು ಹೇಳಿದೆ ಇನ್ನೊಂದ್ಸರಿ ಮಾಡಬೇಡ, ಹೌದು ಚೂಯಿಂಗೆ ಬಿಟ್ಬಿಟ್ಟು ಅವನು ಬಿಟ್ಬಿಟ್ಟು ಹಾಕೋ. ಸಿ ದಿಸ್ ಹೌ ಯು ಹ್ಯಾವ್ ಟು ಲರ್ನ್ ಫ್ರಮ್ ಪೀಪಲ್. ನೀವೆಲ್ಲ ಹುಟ್ಟಲ್ಲ, ನೀವೆಲ್ಲ ಕಲ್ತ್ಕೊಂಡು ಬಂದಿರಲ್ಲ. ನಮ್ಗೆ ನಮ್ಮ ಅಪ್ಪ ಹೇಳ್ಬಿಟ್ಟು, ನಮ್ಮ ಅವ್ವ ಹೇಳ್ಬಿಟ್ಟು, ಎಲ್ಲರೂ ಹೇಳ್ಬಿಟ್ಟು ನಮ್ಮಲ್ಲಿ ಯಾರು ಓದಿರೋರಿಲ್ಲಪ್ಪ, ನೀವ್ಯಾಕೆ ಓದಬಾರ್ದು? ಸಾಧ್ಯ ಇದೆ, ಹೌದಲ್ವಾ? ಅವ್ರ್ಯಾರು ನೋಡ್ಕೋಬೇಕು, ನಿಮ್ಮ ಕರ್ತವ್ಯ ನೀವು ಮಾಡಬೇಕು, ಕಲ್ತ್ಕೋಬೇಕು, ಕಲಿಯೋಕ್ಕೆ ಆಸಕ್ತಿ ಇರಬೇಕು. ಇದು ಭಾಳ ಮುಖ್ಯ ಅಂತ ಹೇಳಿ ಭಾಳ ಸಂತಸದಿಂದ ಇವಾಗ ಬಂದಿದ್ದೇನೆ. ನಮ್ಮ ಮಕ್ಕಳು ಭಾಳಷ್ಟು ಯಂಗ್ ಬ್ರೈಟ್ ಸ್ಕಾಲರ್ಸ್, ಯು ಆರ್ ಆಲ್ ಹಿಯರ್. ಲರ್ನ್ ಸಮಥಿಂಗ್, ಡೂ ಸಮಥಿಂಗ್ ಟು ಮೈ ಕಂಟ್ರಿ. ನಾಟ್ ಮೈ ಕಂಟ್ರಿ, ಯುವರ್ ಕಂಟ್ರಿ. ಡೂ ಸಮಥಿಂಗ್. ಏನಾರು ಹುಟ್ಟಿದಕ್ಕೆ ಏನಾರು ಮಾಡಿ, ಸಂತೋಷವಾಗಿ ಮಾಡಿ. ಅದು ಒಳ್ಳೆಯದಾಗ್ತದೆ, ನಿಮ್ಮ ಮನೆಯವ್ರಿಗೂ ಒಳ್ಳೆಯದಾಗ್ತದೆ, ಈ ದೇಶಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳಿ ನನ್ನ ಕರೆಸಿದ್ದೀರಿ. ನಮಸ್ಕಾರ.